ವಿದ್ಯಾರ್ಥಿಗಳು ಚಿಕ್ಕಂದಿನಿಂದಲೇ ಯೋಗ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು ಎಂದು ಬಿ.ವಿ. ನಾಥ್ ಕರೆ ನೀಡಿದರು. ಜೀವನದಲ್ಲಿ ಆರೋಗ್ಯವಾಗಿ ಇರಬೇಕೆಂದರೆ ಬಾಲ್ಯದಲ್ಲಿಯೇ ಯೋಗ ಮಾಡುವ ಹವ್ಯಾಸವನ್ನು ರೂಢಿಸಿಕೊಳ್ಳಬೇಕು. ಜೊತೆಗೆ ಪೋಷಕರು ಮತ್ತು ತಮ್ಮ ಸುತ್ತಮುತ್ತಲಿನವರ ಯೋಗದ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು ಎಂದು ನಲ್ಗೆತ್ನಟ್ಟಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಬಿ.ವಿ. ನಾಥ್ ಹೇಳಿದರು. ಸಮೀಪದ ನಲ್ಗೆತ್ನಟ್ಟಿ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಭಾನುವಾರ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಯೋಗವು ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗ. ಮನುಷ್ಯ ಎಷ್ಟೇ ಸಂಪಾದನೆ ಮಾಡಿದರೂ ಉತ್ತಮ ಆರೋಗ್ಯವಿಲ್ಲ ಎಂದಾದರೆ ಏನು ಪ್ರಯೋಜನ? ಇಂದಿನ ಒತ್ತಡ ಯುಗದಲ್ಲಿ ಉತ್ತಮ ಆರೋಗ್ಯವನ್ನು ಹೊಂದಬೇಕಾದರೆ ಯೋಗಾಭ್ಯಾಸ ಮಾಡಬೇಕು ಎಂದು ಹೇಳಿದರು. ಯೋಗ ದಿನವನ್ನು ಆಚರಿಸುವುದರ ಮೂಲಕ ಇದರ ಉದ್ದೇಶ ಯೋಗದ ಮಹತ್ವ ತಿಳಿಸುವುದಕ್ಕಾಗಿ. ಈ ಹಿಂದೆ ಋಷಿ ಮುನಿಗಳು ನೂರಾರು ವರ್ಷ ದೀರ್ಘವಾಗಿ ಬದುಕಲು ಅವರು ಆಧ್ಯಾತ್ಮಿಕ ಜೊತೆಗೆ ಯೋಗ ಅಭ್ಯಾಸ ರೂಢಿಸಿಕೊಂಡಿದ್ದರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಲ್ಗೆತ್ನಟ್ಟಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ದೈಹಿಕ ಶಿಕ್ಷಕರಾದ ಎನ್. ತಿಪ್ಪೇಸ್ವಾಮಿ, ಆರ್. ಟಿ. ಸತೀಶ್ ಬಾಬು, ಆರ್. ರಂಗನಾಯ್ಕ, ಶಿಕ್ಷಕಿಯರಾದ ಬಿ. ಎನ್. ಸುಧಾ, ಆರ್. ರಂಗಮ್ಮ ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಹಾಗೂ ಪೋಷಕರು ಇತರರು ಇದ್ದರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ವಿಶ್ವಾದ್ಯಂತ ಆಚರಿಸ್ತಾ ಇದ್ದೀವಿ. ಯೋಗ ದಿನಾಚರಣೆ ನಮ್ಮ ಪ್ರಪಂಚನೇ ಒಪ್ಪಿಕೊಂಡು ಇವತ್ತು ಎಲ್ಲ ದೇಶಗಳು ಸುಮಾರು 132 ದೇಶಗಳಲ್ಲಿ ಇವತ್ತು ಯೋಗ ದಿನಾಚರಣೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸುವಂಥದ್ದು ಭಾರತೀಯರಿಗೆ ಹೆಮ್ಮೆ ತರುವಂತಹ ವಿಚಾರ. ಇದು ಭಾರತೀಯರ ಕೊಡುಗೆ. ಯೋಗ ಅನ್ನುವಂಥದ್ದು ಒಂದು ವಿಜ್ಞಾನದ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನುವಂತಹದ್ದನ್ನ ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಂತಹ ದೇಶ ಅಂದ್ರೆ ಭಾರತ ದೇಶ. ಅದಕ್ಕೆ ನಾವು ನೀವು ಇವತ್ತೆಲ್ಲ ಹೆಮ್ಮೆ ಪಡಬೇಕು. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬೆಳಗಿನಿಂದ 7 ಗಂಟೆಯಿಂದ ಪಾಲ್ಗೊಂಡು ಇಲ್ಲಿಯವರೆಗೆ ಉತ್ತಮ ಎಲ್ಲ ಆಸನಗಳನ್ನ ನಮ್ಮ ಶ್ರೀ ತಿಪ್ಪೇಸ್ವಾಮಿ ದೈಹಿಕ ಶಿಕ್ಷಕರು ಇವರ ನಿರ್ದೇಶನದಂತೆ ಇಲ್ಲಿಯವರೆಗೂ ಎಲ್ಲ ಕಾರ್ಯಕ್ರಮಗಳನ್ನ ಎಲ್ಲ ಯೋಗಾಸನಗಳನ್ನ ಮಾಡುವುದರ ಮೂಲಕ ನಾವು ಸಹ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಬಹಳ ಚೆನ್ನಾಗಿ ಪಾಲ್ಗೊಂಡಿದ್ದೇವೆ. ನಮ್ಮ ಆರೋಗ್ಯವನ್ನ ಕಾಪಾಡ್ತೀವಿ. ಈ ಸಮಾಜಕ್ಕೆ ಉತ್ತಮ ಸ್ವಾಸ್ಥ್ಯ ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ನಾವು ನೀವೆಲ್ಲರೂ ಪಾತ್ರ ವಹಿಸ್ತೀವಿ ಅನ್ನುವಂತ ಒಂದು ದೃಢ ಸಂಕಲ್ಪವನ್ನ ಮಾಡುವುದರ ಮೂಲಕ ನಾವಿವತ್ತು ಶಪಥವನ್ನು ಸಹ ಅಂದರೆ ಪ್ರಮಾಣ ವಚನವನ್ನು ಸಹ ಸ್ವೀಕರಿಸಿ ಇವತ್ತು ನಾವು ವಿಶ್ವ ಆರೋಗ್ಯ ದಿನ, ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸಿರುವಂತದ್ದು ನಮ್ಮೆಲ್ಲರ ಸೌಭಾಗ್ಯ.